ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಇವತ್ತು ಏಕಾದಶಿ ಆಗಿರೋದ್ರಿಂದ ದೇವ್ರನ್ನೆಲ್ಲನೂ ನೀಟ್ ಮಾಡಬೇಕು. ತುಂಬ ಜನ ನನಗೆ ಕೇಳಿದರು, ಮೇಡಮ್ನವರೇ ದೇವ್ರನ್ನ ಹೇಗೆ ತೊಳೆಯೋದು, ಹೇಗೆ ನೀಟ್ ಮಾಡಬೇಕು ಅಂತ. ಅದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಮಾಮೂಲಿ ದೇವ್ರನ್ನ ಹೆಂಗೆ ಇಟ್ಕೊಂಡಿರ್ತೀವಿ ತಾರತಮ್ಯವಾಗಿ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ನಾನು ದೇವ್ರನ್ನ ತೊಳೆದಿಲ್ಲ. ಇವಾಗ ಹೇಗೆ ಪೂಜೆ ಮಾಡಿದ್ವೋ ದಶಮಿ ದಿವಸ ಹಾಗೇ ಇದೆ ನೋಡಿ. ಇಲ್ಲೆಲ್ಲನೂ ಹೂವು, ಅರ್ಶಿನ, ಕುಂಕುಮ ಪ್ರತಿಯೊಂದನ್ನು ಕೂಡ ಹಾಗೇ ಇದೆ. ರಂಗೋಲಿ ಮೊದಲುಗೊಂಡು ಹಾಗೇ ಇದೆ. ಈಗ ನಾನು ದೇವ್ರನ್ನೆಲ್ಲ ನೀಟಾಗಿ ಒರೆಸಿ ಯಾವುದು ತೊಳಿಬೇಕೋ ಅದನ್ನು ತೊಳೆದು ಒದ್ದೆ ಬಟ್ಟೆ ತೊಗೊಂಡು ದೇವ್ರಿಗಂತಲೇ ಬೇರೆ ಬಟ್ಟೆ ಚೆನ್ನಾಗಿರೋದು ಹೊಸದು ದೇವ್ರಿಗಂತಲೇ ಮೀಸಲಾಗಿಟ್ಟು ಆ ಬಟ್ಟೆನ ಒದ್ದೆ ಮಾಡಿ ಫೋಟೋಸೆಲ್ಲ ಒರೆಸಿ ಚೆನ್ನಾಗಿ ಕುಂಕುಮ ಹಚ್ಚಿ ಇವಾಗ ಇದನ್ನೆಲ್ಲನೂ ಕೂಡ ನಾನು ಗೌರಿ ಪೂಜೆ ಪೆಟ್ಟಿಗೆಯಲ್ಲಿ ಏನೇನು ಇಟ್ಟಿದ್ದೀನಿ. ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ನಾನು. ಆದರೂ ಕೆಲವರು ನಂಗೆ ಗೊತ್ತಾಗಲಿಲ್ಲ, ವಿಡಿಯೋ ಸಿಕ್ಕಲಿಲ್ಲ ಅಂತೆಲ್ಲ ಹೇಳಿದರು. ಅದಕ್ಕೋಸ್ಕರ ಮತ್ತೆ ಪ್ರತಿ ಏಕಾದಶಿನೂ ಕೂಡ ದೇವ್ರ ಪೂಜೆ ಪೆಟ್ಟಿಗೆ, ಗೌರಿ ಪೂಜೆ ಪೆಟ್ಟಿಗೆ ಮತ್ತು ದೇವ್ರ ಫೋಟೋಸು ಎಲ್ಲನೂ ಕೂಡ ತೊಳೆದು ಒರೆಸಿ ಮಾಡಬೇಕು. ಈಗ ನಾನು ಇದು ದಶಮಿ ದಿವಸ ಪೂಜೆ ಮಾಡಿರೋದು. ಈಗ ಹೇಗೆ ಫಳಫಳ ಆಗುತ್ತೆ, ಹೇಗೆ ತೊಳಿಬೇಕು ಅಂತ ನೋಡೋಣ, ಬರ್ತೀರಾ? ಹರೇ ಶ್ರೀನಿವಾಸ. ಇವಾಗ ನಾನು ಎಲ್ಲ ಒಂದೊಂದಾಗೆ ಮನೆ ಮೇಲೆ ಇಟ್ಕೊಂಡಿದ್ದೀನಿ. ಯಾವ್ಯಾವಾಗ ತೊಳಿಬೇಕು ನೋಡೋಣ. ಈಗಾಗಲೇ ನಂದು ಬೆಳ್ಳಗೆ ಇದೆ, ಆದ್ರೂ ಏಕಾದಶಿ ಆದ್ದರಿಂದ ತೊಳಿಬೇಕು. ಮತ್ತು ಈ ರಂಗೋಲಿನೆಲ್ಲ ಏನು ಮಾಡಬೇಕು ಅಂದರೆ ಎಲ್ಲ ನೀಟಾಗೆ ಕ್ಲೀನಾಗೆ ಮಾಡಿ ನೀಟಾಗಿ ಒಂದು ಕಡೆಗೆ ಎತ್ತಿಟ್ಟು ನೀವು ದೇವ್ರ ಪೂಜೆ ತೊಳಿತೀರಲ್ಲ ಅದಕ್ಕೆ ಉಪಯೋಗಿಸ್ಕೋಬೋದು. ರಂಗೋಲಿ ಬಿಸಾಕಬಾರ್ದು. ಆಮೇಲೆ ನಾನು ಗೌರಿ ಪೂಜೆಗೆಲ್ಲನೂ ಪೂಜೆ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಹಾಕಿರ್ತೀನಲ್ಲ ಅದೆಲ್ಲನೂ ಕೂಡ ಈ ಗೌರಿ ಪೂಜೆ ಪೆಟ್ಟಿಗೆ ಒಳಗಡೆ ನೀಟಾಗಿ ಹಾಕಿ ಅದನ್ನೆಲ್ಲ ಒಂಚೂರು ಹಣೆಗೆ ಹಚ್ಕೊಂಡು ಮಾಂಗಲ್ಯಕ್ಕೆ ಹಚ್ಕೊಂಡು ನಾವು ತುಳಸಿ ಗಿಡಕ್ಕೆ ಹಾಕ್ಬೋದು, ಇಲ್ಲ ಬೇರೆ ಯಾವುದಾದ್ರೂ ಗಿಡಕ್ಕೆ ಬುಡಕ್ಕೆ ಹಾಕ್ಬೋದು. ಅದೇನೋ ತುಳಿತಾರಲ್ಲ ಆ ಜಾಗಕ್ಕೆ ಹಾಕಬಾರ್ದು. ಮತ್ತು ರಂಗೋಲಿನ ಏನು ಮಾಡಬೇಕು, ದೇವ್ರ ಪೂಜೆ ಪಾತ್ರೆಗೆ ಬಳಸಬೇಕು. ಈಗ ನಾನು ಇದೆಲ್ಲನೂ ಕೂಡ ಇವಾಗ ಸಪ್ರೇಟಾಗಿ ಇಟ್ಟಿದ್ದೀನಿ. ಇವಾಗ ಗೌರಿ ಪೂಜೆ ಪೆಟ್ಟಿಗೆ ನೋಡಿ, ಗೌರಿ ಪೂಜೆ ಪೆಟ್ಟಿಗೆನ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲನೂ ಕೂಡ ಏನಿಲ್ಲ, ಉಪ್ಪು, ಹುಣಸೆ ಹಣ್ಣು ಸ್ವಲ್ಪ ಹಾಕಿ ನೋಡಿ ಈ ಥರ ಗಂಗಾ ತಾಲಿಗೆ ನೋಡಿ ಇದಕ್ಕೂ ಕೂಡ ನಾನು ಮಾಂಗಲ್ಯ ಹಾಕಿದ್ದೀನಿ. ಗಂಗಾ ತಾಲಿಗೆ ಇದೆಲ್ಲನೂ ಕೂಡ ಒಂಚೂರು ಉಪ್ಪು, ಹುಣಸೆ ಹಣ್ಣು ಚೆನ್ನಾಗಿ ಹಚ್ಬಿಟ್ಟು ಬಿಟ್ಬಿಡಿ. ಆಮೇಲೆ ಒಂಚೂರು ಸಬೀನನೋ ಅಥವಾ ಸೋಪು ನಿಮ್ಮಲ್ಲಿ ಏನಿರುತ್ತೆ ಒಂಚೂರು ಕೈಯಲ್ಲಿ ಸವರ್ಬಿಟ್ಟು ತೊಳೆದ್ಬಿಟ್ಟು ಮತ್ತು ಇನ್ನೊಂದು ಸತಿ ಹುಣಸೆ ಹಣ್ಣು ಹಚ್ಚಿಬಿಟ್ಟು ಇನ್ನೊಂದು ಸತಿ ಸಬೀನನೋ ಅಥವಾ ಸೋಪೋ ಏನಾರು ಹಚ್ಬಿಟ್ಟು ನೀವು ತಕ್ಷಣ ಒರೆಸಿಟ್ಬಿಟ್ರೆ ಒಳ್ಳೆ. ಇವಾಗ ಹೊರಗಡೆ ಬಿಸಿಲು ಬೇರೆ ಇರುತ್ತೆ, ಒಂದು ತಟ್ಟೆ ಒಳಗಡೆ ಜೋಡಿಸ್ಬಿಟ್ಟು ಹೊರಗಡೆ ಬಿಸಿಲಲ್ಲಿ ಒಂದು 5 ನಿಮಿಷ ಇಟ್ಬಿಟ್ರೆ ಎಲ್ಲನೂ ಕೂಡ ಒಣಗೋಗುತ್ತೆ. ಆಮೇಲೆ ನೀಟಾಗಿ ಜೋಡಿಸ್ಬೋದು. ಇವಾಗ ಹೆಂಗೆ ತೊಳಿಬೇಕು ಮತ್ತು ಇನ್ನೊಂದು ಅದೆಲ್ಲ ತೊಳೆದ್ಬಿಟ್ಟು 2 ಪಾತ್ರೆ ಇಟ್ಕೊಂಬಿಡಿ. 2 ಪಾತ್ರೆ ನೀರು ಇಟ್ಕೊಂಡು ಅದೆಲ್ಲ ತೊಳೆದ್ಬಿಟ್ಟು ಆ ನೀರನ್ನ ಗಿಡಕ್ಕೆ ಹಾಕಬೇಕು. ಇವಾಗ ನಾನು ಹೇಗೆ ಇಟ್ಕೊಳ್ತೀನಿ ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ 2 ಪಾತ್ರೆಯಲ್ಲಿ ನೀರು ತಗೋಬೇಕು. ನಾವು ಗೌರಿ ಪೂಜೆ ಸೆಟ್ಟೆಲ್ಲನೂ ನೀರಲ್ಲಿ ನೆನೆಸಿ ಆಮೇಲೆ ಚೆನ್ನಾಗೆ ತೊಳೆದು ಈ ಪಾತ್ರೆಯಲ್ಲಿ ಹಾಕಬೇಕು. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ನೀರು ತಗೊಂಡು ಎಲ್ಲ ತೊಳೆದುಬಿಟ್ಟು ನೀಟಾಗಿ ಒರೆಸಿ ಆ ನೀರನ್ನು ಗಿಡಗಳಿಗೆ ಹಾಕಬೇಕು, ತುಳಿದಿರೋ ಜಾಗಕ್ಕೆ ಹಾಕಬೇಕು. ಈಗ ನಾನು ಈ ಗೌರಿ ಪೂಜೆ ಸೆಟ್ಟೆಲ್ಲನೂ ಕೂಡ ನಾನು ಇವಾಗ ನೀರಲ್ಲಿ ನೆನೆಸಿದ್ದೀನಿ. ಇವಾಗ ತೊಳೆದುಬಿಟ್ಟು ಎಲ್ಲನೂ ಕೂಡ ಹೇಗಾಗತ್ತೆ ಅಂತ ನೋಡೋಣ ಬನ್ನಿ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾನೆಲ್ಲನೂ ದೇವ್ರನ್ನೆಲ್ಲ ತೊಳೆದಿದ್ದೀನಿ ನೋಡಿ. ನೀರು ಒಂದು ಚೂರು ಕೂಡ ಗಲೀಜಾಗಿಲ್ಲ.
ಆವಾಗವಾಗವಾಗ ದೇವ್ರನ್ನ ನಾವು ಸ್ವಚ್ಛವಾಗಿಟ್ಟರೆ ನಮ್ಮ ಆರೋಗ್ಯನ ಕೂಡ ದೇವರು ಸ್ವಚ್ಛವಾಗಿಡ್ತಾನೆ. ದೇವ್ರನ್ನ ನೀಟಾಗಿಟ್ಟರೆ ನಮ್ಮನ್ನು, ನಮ್ಮ ಮನೆ, ಮನಸ್ಸು ಎಲ್ಲನೂ ಕೂಡ ಸ್ವಚ್ಛವಾಗಿರುತ್ತೆ, ನೀಟಾಗಿರುತ್ತೆ, ಶುದ್ಧವಾಗಿರುತ್ತೆ, ಒಳ್ಳೆ ಮನಸ್ಸಿರುತ್ತೆ. ನೋಡಿ, ಒಂದು 5 ನಿಮಿಷದಲ್ಲಿ ಆಗೋಯ್ತು. ಲಕ್ಷ್ಮೀ ಶೋಭಾನ ಹೇಳ್ಕೊಳ್ತಾ ದೇವ್ರನ್ನ ತೊಳೆದೆ, 1 ನಿಮಿಷಕ್ಕೆ ಆಗೋಯ್ತು. ಇವಾಗ ಇದನ್ನೆಲ್ಲನೂ ತೊಳೆದ್ಬಿಟ್ಟು ಒಂದು ಬಟ್ಟೆ ಮೇಲೆ, ದೇವ್ರ ಬಟ್ಟೆ ಸಪ್ರೇಟಾಗಿ ಇಟ್ಟಿರ್ತಿರಲ್ಲ, ಆ ದೇವ್ರ ಬಟ್ಟೆ ಮೇಲೆ ಹಾಕ್ಬಿಟ್ರೆ, ಒಣ ಹಾಕ್ಬಿಟ್ರೆ 1 ನಿಮಿಷಕ್ಕೆ ಒರೆಸ್ಬಿಟ್ಟು ಬಿಸಿಲಲ್ಲಿ ಇಟ್ಟರು ಆಯಿತು, ಇಲ್ಲ ಹಾಗೆ ಒರೆಸಿದ್ರು ಆಯಿತು. ನಾನು ಏನಕ್ಕೆ ಹೇಳ್ತಾಯಿದ್ದೀನಿ ಅಂದರೆ, ಕೆಲವ್ರ ಮನೆ ದೇವ್ರನ್ನೆಲ್ಲ ತೊಳಿತಾರೆ, ಎಷ್ಟು ಕಪ್ಪಗೆ ಬಂದಿರುತ್ತೆ. ನನಗೆ ಆಶ್ಚರ್ಯ ಆಗುತ್ತೆ. ಅಂದರೆ ನಾವು ದೇವ್ರನ್ನ ಆವಾಗವಾಗವಾಗ ಸ್ವಚ್ಛ ಮಾಡಬೇಕು. ಅಂದರೆ 15 ದಿವಸಕ್ಕೆ ಒಂದು ಸತಿ ತೊಳಿಬೇಕು. ಆಮೇಲೆ ಗ್ರಹಣ ಬಂದಾಗ ತೊಳಿಬೇಕು ಅಷ್ಟೇ. ಮತ್ತು ನಮಗೇನಾರ ಸೂತಕ ಬಂದಾಗ 11 ದಿವಸ ಇರ್ತೀವಲ್ಲ, ಆವಾಗ ಶುಭ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಆವಾಗ ದೇವ್ರನ್ನ ಒಂದು ಸತಿ ತೊಳಿಬೇಕು. ಈ ಥರದಲ್ಲಿ ತೊಳಿತಾ ಇದ್ದರೆ ದೇವರು ಕೂಡ ನೀಟಾಗಿರುತ್ತೆ, ನಾವು ಕೂಡ ನೀಟಾಗಿ ದೇವರು ನಮ್ಮನ್ನು ಇಡ್ತಾನೆ. ಸರಿನಾ? ಇವಾಗ ಮುಂದಿನೇನು ನೋಡೋಣ ಬನ್ನಿ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ. ನೋಡಿ, ನಾನೀಗ ದೇವ್ರನ್ನೆಲ್ಲ ತೊಳೆದಿದ್ದೀನಿ. ಒಂದು ಒಗ್ದಿರೋ ಬಟ್ಟೆ ಮೇಲೆ ಹಾಕಿದ್ದೀನಿ. ಸ್ವಲ್ಪ ನೀರು ಇಳಿತಾ ಇದೆ. ಎಲ್ಲನೂ ಕೂಡ ಕೃಷ್ಣನ ದಯದಿಂದ ಸ್ವಲ್ಪ ಬೆಳಗಾಗಿದೆ ಅನ್ಕೋತೀನಿ. ತುಂಬ ಸುಸ್ತಾಗ್ತಾಯಿದೆ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳೋದು ಮರ್ತೋಯ್ತು, ತಾಳಿ ತೆಗೆದೆ ಹಾಗೆ ತೊಳಿಬೇಕು. ನೋಡಿ, ನಾನು ಎಲ್ಲದಕ್ಕೂ ತಾಳಿ ಹಾಕಿದ್ದೀನಿ, ಬಂಗಾರದ ತಾಳಿ. ಅದನ್ನು ಹಾಗೆ ತಾಳಿ ಇದ್ದು ಹಾಗೇ ಮೆತ್ತಿಗೆ, ಯಾವುದು ಬ್ರಷ್ ಗಿಶ್ ಎಲ್ಲ ತಗೋಬೇಡಿ. ಬರೀ ಸುಮ್ಮನೆ ಕೈಯಲ್ಲೇ ಸವರಿದ್ರೆ ಆಗುತ್ತೆ. ಒಂದು ಸೋಪ್ ಯಾವುದಾನ ಇದ್ದರೆ ಅದನ್ನೊಂದು ಚೂರು ಬೆಟ್ಟಲ್ಲಿ ಅದ್ಕೊಂಡು ಸೋಪನ್ನು ಹಚ್ಬಿಡಿ. ನಾವು ಆವಾಗವಾಗ ತೊಳಿತಿರೋದ್ರಿಂದ ಏನು ಕಷ್ಟ ಆಗಲ್ಲ. ಇವಾಗ ಇದನ್ನೆಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಇವಾಗ ಹೇಗೆ ಜೋಡಿಸಿಡೋದು, ಗೌರಿ ಸಂಸಾರ ಯಾವುದು, ಕೃಷ್ಣನ ಸಂಸಾರ ಯಾವುದು ಅಂತ ನೋಡೋಣ ಬನ್ನಿ. ಇವಾಗ ಗೌರಿ ಪೂಜೆ ಸೆಟ್ಟು ಚೆನ್ನಾಗಿ ತೊಳೆದಿದ್ದಾಯಿತು. ನೋಡಿ, ನಾನು ಮೊದಲಿಗೆ ತೋರಿಸ್ತಾ ಇದ್ದೀನಿ. ಗೌರಿ ದೇವಿಗೆ ಕುಂಕುಮ ಹಚ್ಚಿದ್ದೀನಿ, ಗಂಗಾ ತಾಲಿ ಮತ್ತು ರುದ್ರದೇವರು, ಅದ್ರ ಮೇಲೆ ಶೇಷ ದೇವರು, ಇದು ಅನ್ನಪೂರ್ಣೇಶ್ವರಿ, ಇದು ಗಂಗಾದೇವಿ, ಇದು ಮಂಗಳಗೌರಿ, ಇದು ಗಣೇಶ, ಇಲ್ಲೊಂದು ಗಂಗಾದೇವಿ, ಇದು ಈಶ್ವರ ಪಾರ್ವತಿಯ ಸಂಸಾರದ ಏನಂತಾರೆ ಇದಕ್ಕೆ, ಸಿಂಹಾಸನ, ಗೌರಿ ಸಿಂಹಾಸನ ರೆಡಿಯಾಗಿದೆ. ಇವಾಗ ಕೃಷ್ಣನ ಸಿಂಹಾಸನ ಹೆಂಗಿರುತ್ತೆ ನೋಡೋಣ, ಬರ್ತೀರಾ? ಹರೇ ಶ್ರೀನಿವಾಸ. ನೋಡಿ ಹೇಗಿದೆ, ಎಲ್ಲ ನೀಟಾಗಿ ಒರೆಸಿ ತೊಳೆದು ತುಳಸಿಗೆ ಎಲ್ಲನೂ ಕೂಡ ಒರೆಸಿ ಕುಂಕುಮ ಹಚ್ಚಿ, ನಮಗಾದಾಗ ಒಂದು ಚೂರು ದುಡ್ಡನ್ನು ಸೇರಿಸಿ ಇಟ್ಕೊಂಡು ನೋಡಿ ಬಂಗಾರದ ತಾಳಿ ಹಾಕಬೇಕು. ಲಕ್ಷ್ಮೀ ದೇವಿಗೆ, ಪಾರ್ವತಿಗೆ, ಎಲ್ಲರಿಗೂ ಹಾಕಬೇಕು. ನೋಡಿ, ನಮ್ಮ ಈಶ್ವರ ಪಾರ್ವತಿ ಸಂಸಾರ, ಗಣೇಶ ಎಷ್ಟು ಮುದ್ದಾಗಿದ್ದಾನೆ. ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಚ್ಚಿ ಮತ್ತು ಗೌರಿ ಸಂಸಾರಕ್ಕೊಂದು ತಾಳಿ ಹಾಕಿ ಎಲ್ಲನೂ ಕೂಡ ಕೃಷ್ಣನ ದಯೆಯಿಂದ ಬಂಗಾರದ ಕೊಟ್ಟಿದ್ದಾನೆ. ಇವತ್ತು ಲಕ್ಷ್ಮೀ ದೇವಿಗೆ ಹೊಸದು ಬಂಗಾರದ ತಾಳಿ ಹಾಕಿದ್ದೀನಿ. ನಾನು ಎಲ್ಲರಿಗೂ ಬಂಗಾರದ ತಾಳಿ ಹಾಕಿದ್ದೀನಿ. ನನ್ನ ಸೌಮಂಗಲ್ಯ, ನನ್ನ ಮುತ್ತೈದೆತನ ಶಾಶ್ವತವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಲಕ್ಷ್ಮೀ ನಾರಾಯಣರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾಯಿದ್ದೀನಿ. ಲಕ್ಷ್ಮೀ ಶೋಭಾನ ಹೇಳಿಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರ್ಯಾರು ದೇವ್ರನ್ನೆಲ್ಲ ತೊಳೆದು ನೀಟಾಗಿ ಸ್ವಚ್ಛವಾಗಿ ಹೀಗೆ ಕೈಲಾದಷ್ಟು ತಾಳಿ ಕಟ್ಟಿದ್ರೆ ನಮ್ಮ ತಾಳಿನೂ ಭದ್ರವಾಗಿರುತ್ತೆ. ಲಕ್ಷ್ಮೀ ನರಸಿಂಹದೇವರು ಎಷ್ಟು ಸಾಧ್ಯನೋ ಅಷ್ಟು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ.
ರಿಗೆ ಸಲ್ಲಿಸಿದ ಸಮುದ್ರ ಕಳುಹಿಸಲವರವರ ಮನೆಗಳಿಗೆ ಶೋಭಾನೆ. ತನ್ನ ಪ್ರಿಯಾದ ಲಕ್ಷ್ಮಿಗೆ ಜೈವಿತ್ತ ಕ್ಷೀರಾಂಬುದಿಯಲ್ಲಿ ಶ್ರೀಕೃಷ್ಣ ದೈದಿ ನಮ್ಮೆಲ್ಲರ ಸಲಹಾಲಿ ಶೋಭಾನೆ. ಈಗ ಲಕ್ಷ್ಮೀ ನಾರಾಯಣಿಗೆ ಉಡಿ ತುಂಬೋದು ನನ್ನ ಹತ್ರ ಆದಷ್ಟು ತೊಗೊಂಡಿದ್ದೀನಿ, ಅದನ್ನು ನೋಡೋಣ ಬನ್ನಿ. ನೋಡಿ, ಇವಾಗ ಲಕ್ಷ್ಮೀ ದೇವಿಗೆ ಉಡಿ ತುಂಬ ಸಾಮಾನು, ಉಡಿ ತುಂಬ ಪದಾರ್ಥನ ನಾನು ಆದಷ್ಟು ಶೇಖರಣೆ ಮಾಡ್ಕೊಂಡಿದ್ದೇನೆ. ಬೆಳ್ಳಿ ಕನ್ನಡಿ, ಪುಟ್ಟು ಬೆಳ್ಳಿದು ಕನ್ನಡಿ, ಇದು ಮರದ ಜೊತೆ ಅಂತ ಅನುಸಂಧಾನ ಮಾಡ್ಕೋಬೇಕು. ಇದು ಬಳೆ ಬಿಚ್ಚೋಲೆ, ಇದು ಬೆಳ್ಳಿ ಕಾಲುಂಗುರ, ಇದಿಷ್ಟು ಕೂಡ ನಾವು ಪ್ರತಿದಿನ ಉಡಿ ತುಂಬಬೇಕು. ಇದು ಗೌರಿ ಬಳೆ ಅಂತ ನೋಡಿ, ಗೌರಿ ಬಳೆ ಅಂತ. ಇವಾಗ ನಾನು ಈಶ್ವರ ಪಾರ್ವತಿ ಸಿಂಹಾಸನಕ್ಕೆ ಹಾಕ್ತೀನಿ, ನೋಡೋಣ ಬನ್ನಿ. ಲಕ್ಷ್ಮಿಯರ ಅರಸನೆ ಶ್ರೀಕೃಷ್ಣಗೆ ನವರತ್ನದರತಿಯ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇನ್ನೊಂದು ಹೇಳಬೇಕಾಯಿತು, ಮುತ್ತಿನ ಸರ ಹಾಕಿದ್ದೀನಿ ನೋಡಿ. ಲಕ್ಷ್ಮೀದೇವಿಗೆ ನಾವು ಹೇಗೆ ಅಲಂಕಾರ ಮಾಡ್ಕೋತೀವಿ ಅದೇ ಥರನೇ ಅದಕ್ಕಿಂತ ಚೆನ್ನಾಗಿ ನೀಟಾಗಿ ಸ್ವಚ್ಛವಾಗಿ ಮಡಿಯಾಗಿ ಮಾಡಬೇಕು. ನೋಡಿ, ನಾವು ಲಕ್ಷ್ಮೀದೇವಿಗೆ ಉಡಿ ತುಂಬೋ ಪದಾರ್ಥಗಳನ್ನೆಲ್ಲ ಇಟ್ಟಿದ್ದೀನಿ. ಎಷ್ಟು ಸಾಧ್ಯನೋ ನಾನು ಅಷ್ಟು ಮಾಡಿದ್ದೀನಿ. ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ. ನಮ್ಮ ಈಶ್ವರ ಗೌರಿ ಸಿಂಹಾಸನ ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾವಾಗಲೂ ಹೀಗೆ ಇಟ್ಟಿದ್ರೆ ಎಷ್ಟು ಖುಷಿಯಾಗುತ್ತೆ ನೋಡಿ. ಇದೇ ಗೌರಿ ಬಳೆ ಅಂತ, ಕಲ್ಲರು ಅರ್ಶಿನ ಕುಂಕುಮದ ಅಂಗಡೀಲಿ ಸಿಗುತ್ತೆ ನೋಡಿ. ನಾನು ಹಾಕಿದ್ದೀನಿ. ಗೌರಿ ಬಳೆ ಹಾಕಿದ್ರೆ ನಮ್ಮ ಕೈಯಲ್ಲಿ ಬಳೆ ಸದಾ ಶಾಶ್ವತವಾಗಿರುತ್ತೆ. ನಾವು ಬಂಗಾರದ ತಾಳಿ ಆದಷ್ಟು ನಾವು ಹಾಕಿದ್ರೆ ನಮ್ಮ ಕೊರಳಲ್ಲಿ ಕೂಡ ಮಾಂಗಲ್ಯ ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇನ್ನೊಂದು ಸತಿ ಎಲ್ಲರೂ ಹೇಳೋಣವಾ? ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಕೃಷ್ಣಾರ್ಪಣಮಸ್ತು. ಅಧಿಕ ಮಾಸದಲ್ಲಿ ಭಗವಂತನ ಸೇವೆ ಚೆನ್ನಾಗಾಯಿತು. ಹರೇ ಶ್ರೀನಿವಾಸ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ.